ಆದರೂ ಮೂರು ಪಕ್ಷಗಳಿದ್ದು ಇವರು ಯಾರು ಒಂದು ಲೈನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದರಲ್ಲೂ ಬಿ ಜೆ ಪಿಗರು, ಯಾಕಂದ್ರೆ ಅವರೇ ಇದ್ದಾರೆ, ಅವ್ರ ಕೈಲದ ಅಧಿಕಾರ. ಅವರಿಬ್ಬರು ಇವತ್ತು ಮೇಯರ್ ಮತ್ತು ಉಪಮೇಯರ್ ಇಬ್ಬರು ಬಿ ಜೆ ಪಿಗರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದನ್ನು ಯಾಕೆ ಪಾಸ್ ಮಾಡ್ತಾ ಇಲ್ಲ ಅನ್ನೋದು ಇವತ್ತು ಕನ್ನಡ ಹೋರಾಟಗಾರರ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಅವರು ಹೋರಾಟ ನಾವು ಮಾಡ್ತೀವಿ, ದಿನನಿತ್ಯನ ಉಪವಾಸ ಮಾಡ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅವ್ರು ಕೇಳುವಲ್ಲೂ ಸತ್ಯದ ರೀ. ಮತ್ತು ಅದೇ ಕಾಲಕ್ಕೆ ಅವ್ರು ಇನ್ನೂ ಹೇಳ್ತಾ ಇದ್ದಾರೆ, ಇನ್ನೊಂದು ಹೆಜ್ಜೆ ಮುಂದೆ ಹೇಳ್ತಾ ಇದ್ದಾರೆ. ಈಗ ಹೆಂಗೆ ಮಹಾರಾಷ್ಟ್ರದವರು ಗಡಿ ವ್ಯವಸ್ಥೆಯೊಳಗೆ ಒಂದು ಏನು ಮಾದರಿ ಉನ್ನತಾಧಿಕಾರ ಒಂದು ರಚನೆ ಮಾಡಿದಾರೋ ಸಮಿತಿಯನ್ನು, ಅಂಥದ್ದು ನಮ್ಮಲ್ಲೂ ಮಾಡಿರಿ. ಕರ್ನಾಟಕ ಸರ್ಕಾರ ಮಾಡಲಿ ಅದನ್ನು, ಅದಕ್ಕೆ ಉಸ್ತುವಾರಿ ನೇಮಿಸಲಿ. ಉಸ್ತುವಾರಿ ನೇಮಿಸ ಕೆಲಸಗಳಾಗಬೇಕು ನಮ್ಮ. ಹೌದು, ಹೀಗೆಲ್ಲ ಇಲ್ಲ, ಸುಪ್ರೀಂ ಕೋರ್ಟಿನ ಬಂದಿಲ್ಲ, ಅದು ಆ ಮಾತು ಒಪ್ಪು ಆ ಮಾತನ್ನು. ಅದು ನಮ್ಮ ಹೋರಾಟ ಇರಬೇಕಲ್ಲ. ಇಷ್ಟೊಂದು ನಿರ್ಲಕ್ಷ್ಯತನ ಯಾಕೆ ಅನ್ನುವಂಥದ್ದು ನಮ್ಮ ಹೋರಾಟಗಾರರ ಪ್ರಶ್ನೆ. ಹೌದು, ಕನ್ನಡ ಪರ ಇದ್ದಂಥ ಕನ್ನಡ ಸಂಘಟನೆಗಳು ಕೇಳುವುದರಲ್ಲಿ ಏನು ತಪ್ಪಿಲ್ಲ. ಯಾಕೆ ನಾವು ನಿರ್ಲಕ್ಷ್ಯ ವಹಿಸಿದ್ರೆ ನಾಳೆ ನಮ್ಮ ವಿರುದ್ಧ ಆಗೋದು ಪರಿಸ್ಥಿತಿ ಆಗೋದಿಲ್ಲ ಅನ್ನೋ ವಿಶ್ವಾಸ ಒಳ್ಳೆಯದಲ್ಲ. ಹೌದಪ್ಪ, ನಮ್ಮ ವಕೀಲರು ಹೇಳಿದಾರ, ಕಾನೂನು ತಜ್ಞರು ಹೇಳಿದಾರ, ಪಾರ್ಲಿಮೆಂಟ್ದಲ್ಲೇ ಪಾಸ್ ಆಗಬೇಕು, ಅದು ಕೋರ್ಟ್ ಡಿಸಿಷನ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡಿದ್ದಾರೆ. ಆದರೆ ಒಂದು ವೇಳೆ ಕೋರ್ಟ್ನ ಡಿಸಿಷನ್ ಆಯಿತು, ಅದಕ್ಕೆ ಹೊಣೆಗಾರರು ಯಾರು? ಅತಿ ವಿಶ್ವಾಸ ಸರಿಯಲ್ಲ ಅನ್ನೋದು ಕನ್ನಡಪರ ಹೋರಾಟಗಾರರ ಒಂದು ಒಕ್ಕೊಲಿನ ಅಭಿಪ್ರಾಯ. ಅದಕ್ಕೆ ಇಲ್ಲೆಲ್ಲ ಮಾಡೋದನ್ನು ಮತ್ತು ನಮ್ಮ ರೆಗ್ಯುಲರಾಗಿ ಈಗಂತೂ ವರ್ಷ ಒಂದು ದಿವ್ಸ ಮಾಡ್ತೀರಿ, ಇಲ್ಲೆಲ್ಲ ಉತ್ತರ ಕರ್ನಾಟಕದ ಎಲ್ಲ ಆಫೀಸ್ಗಳಿಗೆ ಇವೆಲ್ಲ ಶಿಫ್ಟ್ ಮಾಡಿರಿ ಬೆಳಗಾವಿಗೆ. ಎರಡನೇ ರಾಜಧಾನಿ ಅಂತ ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾಗ್ಯದ. ಇಲ್ಲಿ ನಮ್ಮ ಏನಪ್ಪ ಅಂತ ವಿಧಾನಸೌಧ ಬಂದದ್ದು ಎರಡನೇದ್ದು. ಇಲ್ಲಿ ನೀವು